ಎಲ್ರಿಗೂ ಹಾಯ್. ಇವತ್ತು ಮಾತಾಡೋಕೆ ಬಂದಿರೋ ವಿಚಾರ ಬಂದು ಸಿನಿಮಾ ಟಾಪಿಕ್. ಅಂದರೆ ಈ ಶುಕ್ರವಾರ ಕನ್ನಡದಲ್ಲಿ ಬಹುಶಃ ಯಾವ ಸಿನಿಮಾಗಳು ಬಿಡುಗಡೆ ಇಲ್ಲ ಅನ್ಕೋತೀನಿ. ಅಂದರೆ ಜಗನ್ಮಾತೆ ಶ್ರೀ ಅಕ್ಕಮಹಾದೇವಿ ಸಿನಿಮಾ ಬಿಡುಗಡೆ ಇತ್ತು. ಆ ಸಿನಿಮಾ ಮುಂದಕ್ಕೆ ಹಾಕಿದ್ರು, ಜನವರಿ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಇನ್ನು ಸೂರ್ಯ ದಿ ಪವರ್ ಆಫ್ ಲವ್ ಈ ಸಿನಿಮಾ ಬಿಡುಗಡೆ ಇದೆ ಅಂತ ಅದು ಪೋಸ್ಟ್ ನೋಡೋದು, ಮತ್ತು ಬುಕ್ ಮೈ ಶೋ ಆ್ಯಪಲ್ಲೂ ಕೂಡ ಅದು ತೋರಿಸ್ತಾ ಇದೆ. ಬಹುಶಃ ಅದು ಟ್ರೈಲರ್ ಬಿಡುಗಡೆ ಅಂತ ಏನೋ ಹಾಕಿದ್ರು ಆ ಸಿನಿಮಾ ತಂಡದವರು. ಸೊ ಬಹುಶಃ ಹೀಗಾಗಿ ಆ ಸಿನಿಮಾನು ಕೂಡ ಬಿಡುಗಡೆ ಇಲ್ಲ ಅಂತ ನಾನು ಅನ್ಕೋತೀನಿ. ಬಹುಶಃ ಇಲ್ಲ, ಹೀಗಾಗಿ ಈ ವಾರ ಯಾವ ಕನ್ನಡ ಸಿನಿಮಾನು ಇಲ್ಲ ಬಿಡುಗಡೆ, ಬಹುಶಃ ನನಗೆ ಗೊತ್ತಿರೋ ಹಾಗೆ. ಕಾರಣ ಏನು? ಅವತಾರ್ 3ನೇ ಭಾಗ. ಸೊ ಅಂದರೆ 2000 ಆ ಟೈಮ್ನಲ್ಲೆಲ್ಲ ಬಂದಿತ್ತು. ಅವತಾರ್ ಬಂತು 2022 2009 ಒಂದು ಬಂದಿತ್ತು, 2022 ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಕರೆಕ್ಟ್. ಈಗ ಇನ್ನೊಂದು ಬರ್ತಾ ಇದೆ. ವರ್ಲ್ಡ್ ವೈಡ್, ಇಡೀ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿರೋ ಒಂದು ಹಾಲಿವುಡ್ ಸಿನಿಮಾ. ಡೈರೆಕ್ಟರ್ ಬಂದು ಜೇಮ್ಸ್ ಕ್ಯಾಮರನ್. ಸಿನಿಮಾಗೆ ಯಾವುದೇ ಗಡಿ ಇಲ್ಲ, ಭಾಷೆ ಇಲ್ಲ, ಯಾವುದೂ ಇಲ್ಲ. ಯಾರು ಯಾವ ಭಾಷೆಯಲ್ಲಿ ಸಿನಿಮಾ ಕೂಡ ನೋಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಕೂಡ, ಬಟ್ ನಾನು ಸ್ವಲ್ಪ ನೋಡೋದು ಕಡಿಮೆ ಪರಭಾಷೆ ಸಿನಿಮಾಗಳನ್ನ. ಕನ್ನಡ ಸಿನಿಮಾಗಳನ್ನ ಅದನ್ನಂತೂ ನನಗೆ ಹೆಮ್ಮೆ ಇದೆ, ನಾನು ಕನ್ನಡ ಸಿನಿಮಾಗಳನ್ನೇ ನೋಡೋದು. ತೆಲುಗು ತಮಿಳು ನಾನು ನೋಡೋದು ತುಂಬ ಕಡಿಮೆ. ಏನೋ ನೋಡಿರ್ಬೋದು ಅಂದರೆ ರಾಜಮೌಳಿ ಅವರ ಡೈರೆಕ್ಷನ್ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿದ್ದೀನಿ, ಅದೊಂದು ನಾನು ಹೇಳ್ಕೊತೀನಿ. ಅವತಾರ್ ಪಾತ್ರ ಬರೋದಾದರೆ, ಅಂದರೆ ಅವತಾರ್ ಸಿನಿಮಾ ಇಡೀ ವರ್ಲ್ಡ್ ವೈಡೇ ಬಿಡುಗಡೆ ಆಗ್ತಾಯಿದೆ ಈ ಶುಕ್ರವಾರ. ಅದು ಗೊತ್ತಿರೋ ವಿಚಾರನೇ. ಯಾವ ರೀತಿ ಒಂದು ಆ್ಯನಿಮೇಟೆಡು, ಒಂದು ಅದೊಂಥರ ಡಿಫ್ರೆಂಟ್, ಅದೊಂಥರ ವಿಭಿನ್ನ ವಿಚಿತ್ರ ಜಗತ್ತು ಅದು. ಆ ಜಗತ್ತಲ್ಲಿ ಸುತ್ತಾಡೋದು, ಆ ಏಲಿಯನ್ಸ್ಗಳ ಥರ ಬರೋದು ಹೋಗೋದು, ಅದೊಂಥರ ವಿಚಿತ್ರ. ಜೇಮ್ಸ್ ಕ್ಯಾಮರನ್ ಡೈರೆಕ್ಷನ್ ಮಾಡಿರೋ ಸಿನಿಮಾಗಳಂದರೆ, ಈಗ ಟೈಟಾನಿಕ್ ಎಲ್ಲ ನೋಡಿರ್ತೀವಿ, ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ. ಟೈಟಾನಿಕ್ ಅದು ಎವರ್ ಗ್ರೀನ್. ಸೊ ನಾವೆಲ್ಲ ನೋಡಿಕೊಂಡೇ ಬಂದಿರೋದು ಅದೆಲ್ಲ. ಈ ಅವತಾರ್ ಸಿನಿಮಾನು ಅಷ್ಟೇ, ಒಂದು ಕಲರ್ಫುಲ್ ವರ್ಡ್, ಫೈರ್ ಆ್ಯಂಡ್ ಆ್ಯಶ್ ಅಂತ ಹೇಳ್ಬಿಟ್ಟು ಈ ಸಲ ಬರ್ತಾ ಇರೋದು. ಲಾಸ್ಟ್ ಟೈಮ್ ವಾಟರ್ದು ಏನೋ ಬಂದಿತ್ತು, ವಿಭಿನ್ನವಾಗಿ ಬಂದಿದೆ. ವಿಷಯ ಏನಂದರೆ, ಈಗ 5 ಭಾಷೆಯಲ್ಲಿ, ಅಂದರೆ 5 ಭಾಷೆ ಅನ್ನೋಕ್ಕಿಂತ ಜಾಸ್ತಿ ಭಾಷೆಯಲ್ಲಿ ಡಬ್ಬಾಗಿ ಬರ್ತಾ ಇದೆ. ಸೊ ಕನ್ನಡಕ್ಕೆ ಡಬ್ಬಿಂಗ್ ಸಿನಿಮಾಗಳು, ಅಂದರೆ ಯಾವುದೇ ಭಾಷೆ ಸಿನಿಮಾಗಳು ಡಬ್ಬಾಗಿ ಬರಬೇಕು, ಯಾಕಂದರೆ ಡಬ್ಬಿಂಗು ಬಂದಿರೋದ್ರಿಂದ ಡಬ್ಬಾಗಿ ಬರಬೇಕು ಅನ್ನೋದೊಂದು ಇತ್ತು. ಮೂಲ ಭಾಷೆಯಲ್ಲೇ ಜಾಸ್ತಿ ಯಾಕೆ ಸಿನಿಮಾ, ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರನೂ ಹೋಗುತ್ತೆ. ನಾವು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಅದು ತಪ್ಪಾಗುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರ ಇರೋದ್ರಿಂದ ಅದು ಎಲ್ಲಿ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಇದು ಮಾಡ್ತಾರೆ. ಕನ್ನಡ ಡಬ್ಬಿಂಗ್ ಬಂದರೂ ಕೂಡ ಕನ್ನಡ ಡಬ್ಬಿಂಗ್ ಯಾರೂ ನೋಡಲ್ಲ. ಇನ್ಫ್ಯಾಕ್ಟ್ ಕನ್ನಡ ಡಬ್ಬಿಂಗು ಚೆನ್ನಾಗಿ ಮಾಡಿದರೆ ಓಕೆ. ಯಾಕೆಂದರೆ ಮೊನ್ನೆ ಒಂದು ಮಾಸ್ ಜಾತ್ರಾ ಅಂತೇಳಿ, ಮಾಸ್ ಜಾತ್ರಾ ಸಿನಿಮಾದ್ದು ಒಂದು ಹಾಡು ಸಖತ್ ಟ್ರೋಲ್ ಆಗ್ತಾ ಇದೆ. ಅಮ್ಮನ ಅಕ್ಕನ ಕೈ ಹಿಡಿತೀನಿ, ಈ ಥರದ್ದು ಏನೋ ಒಂದಿಷ್ಟು ವಿಡಿಯೋಗಳು ಅಸಹ್ಯ ಅನಿಸ್ಬಿಡ್ತು. ಡಬ್ಬಿಂಗ್ ಮಾಡಿದ್ರು ಕ್ವಾಲಿಟಿಯಾಗಿ ಮಾಡಬೇಕು. ಈಗ ಎಷ್ಟೋ ಸಿನಿಮಾಗಳು ನಂಗೆ ತೆಲುಗು ತಮಿಳು ಮಲಯಾಳಂ ಏನೋ ಅರ್ಥ ಆಗಲಿಲ್ಲ ಅಂದರೂ ಕೂಡ ಕನ್ನಡ ಡಬ್ಬಿಂಗ್ ಇತ್ತಂದರೆ ನಾನು ನೋಡ್ತೀನಿ. ಅಂದರೆ OTTಯಲ್ಲೇ ಅಷ್ಟೇ ನಾನು ನೋಡೋದು, ಥಿಯೇಟ್ರಿಗೆ ಹೋಗಿ ಯಾವುದೂ ನೋಡಿಲ್ಲ. ಹಾಗಂತ ಥಿಯೇಟ್ರಿಗೆ ಹೋಗಿ ನೋಡಬಾರ್ದು ಅಂತೇನಿಲ್ಲ, ಕನ್ನಡ ಇದಿರೋದ್ರಿಂದ ನೋಡ್ಬೋದು. ಅಂದರೆ 5 ಬೆಂಗಳೂರು, ಈಗ ಎಸ್ಪೆಷಲಿ ಅವತಾರ್ ಬಗ್ಗೆ ಮಾತಾಡೋದಾದರೆ, ಅಂದರೆ ಈ ಸಿನಿಮಾ ಬೆಂಗಳೂರಲ್ಲೇ 5 ಭಾಷೆ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಭಾಷೆಯಲ್ಲೂ, ಇಂಗ್ಲೀಷು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಒಂದೊಂದ್ಸಲ ಅನ್ಸುತ್ತೆ ಇದೆಲ್ಲ ಬೇಕಾ, ಇಷ್ಟು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತದೆ. ಬಟ್ ಕನ್ನಡ ಡಬ್ಬಿಂಗ್ ಬಿಡುಗಡೆ ಇದ್ರೂ ಜನ ಹೋಗಲ್ಲ, ಅಥವಾ ಹೋದ್ರೂ ಕೂಡ ಪ್ರಮಾಣ ಕಡಿಮೆ. RRR ಸಿನಿಮಾ ಬಹುಶಃ ಅದೊಂದು ಗೆಲ್ತು, ಡಬ್ಬಿಂಗು, ದಬಾಂಗು ಇವೆಲ್ಲ ಗೆದ್ದಿದ್ದಾವೆ. ನಾನು ಡಬ್ಬಿಂಗ್ ಸಿನಿಮಾ ಯಾವುದೂ ನೋಡಿಲ್ಲ ಇದುವರೆಗೂ ಥಿಯೇಟ್ರಿಗೆ ಹೋಗಿ. ಯೂಟ್ಯೂಬೆಲ್ಲ ಆಗಿರ್ಬೋದು, OTT ಅಲ್ಲೆಲ್ಲ ನೋಡಿದ್ದೀನಿ, ಇರಲಿ. ಬಟ್ ಚೆನ್ನಾಗಿ ಡಬ್ಬಿಂಗ್ ಬರಲಿ, ಸಿನಿಮಾ ಹಿಟ್ ಆಗಲಿ, ಅದ್ರ ಬಗ್ಗೆ ಏನಿಲ್ಲ. ಎಲ್ಲ ಪರಭಾಷೆ ಸಿನಿಮಾಗಳು ಬರ್ತವೆ, ಕನ್ನಡದಲ್ಲಿ ಬಂದು ಎಲ್ಲ ಭಾಷೆಲಿ ಬಿಡುಗಡೆ ಆಗಿ ಅದು ಏನೇನೋ ಅದು ಆಚಾರ ವಿಚಾರ ಅದು ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ಬಟ್ ಮುಂದಿನ ವಾರ ಬರುತ್ತೆ ನೋಡಿ, ಮ್ಯಾಕ್ಸ್ ಮತ್ತು 45 2 ಸಿನಿಮಾನು ನಾನು 2 ಸಿನಿಮಾನು ನೋಡ್ತೀನಿ. ನಮ್ಮ ಸಿನಿಮಾಗಳನ್ನ ನಾವೇ ಬಿಟ್ಕೊಡ್ಬೇಕು ಅಲ್ವಾ? ಸಿನಿಮಾಗೆ ಭಾಷೆ ಗಡಿ ಅವೆಲ್ಲ ಯಾವುದೂ ಇಲ್ಲ. ಬಟ್ ಅವತಾರ್ ನೋಡಿದಾಗ ಒಂದು ಸಖತ್ ಅದು ರೋಮಾಂಚನಗೊಳಿಸೋದಂತೂ ನಿಜ. 5 ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಟ್ ಕನ್ನಡ ಸಿನಿಮಾಗಳು ಯಾವುದು ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು ತುಂಬ ಬೇಜಾರು. ಯಾಕೆ ಈ ಥರ ಮಾಡ್ಬೋದಾಗಿತ್ತು. ಬಟ್ ಡೆವಿಲ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಅದು ಕಂಟಿನ್ಯೂ 2ನೇ ವಾರಕ್ಕೆ ರನ್ನಿಂಗ್ ಆಗ್ತಾ ಇದೆ. ಬಟ್ ಈ ವಾರ ಅದೇ ಸೂರ್ಯ ಪವರ್ ಆಫ್ ಲವ್ ಬಹುಶಃ ಬರುತ್ತೋ ಇಲ್ಲ, ಅದು ಗೊತ್ತಿಲ್ಲ. ಜಗನ್ಮಾತೆ ಶ್ರೀ ಅಕ್ಕಮಹಾದೇವಿ ಅಂತೂ ಮುಂದಿನ ವರ್ಷಕ್ಕೆ ಹೋಯ್ತು. ತೀರ್ಥರೂಪತ್ ತಂದೆಯವರಿಗೆ ಸಿನಿಮಾನು ಹೊಸ ವರ್ಷ ಜನವರಿ 1ನೇ ತಾರೀಕು ಬಿಡುಗಡೆ ಆಗ್ತದೆ. ಹೀಗಾಗಿ ಅದೊಂಥರ ಇದು ಖುಷಿನೇ. ಅದು 45 ಟ್ರೈಲರ್ ಎಲ್ಲ ನೋಡಿದಾಗ ಅದು ಒಂಥರ ಗ್ಯಾಂಗ್ಸ್ಟರ್ ಕಡೆ ಹುಟ್ಟು ಸಾವಿನ ಕತೆ ಅಂತ ನನಗೆ ಅನಿಸ್ತು. ಇನ್ನು 45 ಮ್ಯಾಕ್ಸ್ ಅವೆಲ್ಲ ಮ್ಯಾಕ್ಸ್ ಅಲ್ಲ, ಸಾರಿ ಮಾರ್ಕ್, ಆ ಸಿನಿಮಾ ಎಲ್ಲ ನೋಡಿದಾಗ ಒಂದು ಕಾಪು, ಆ ಪೊಲೀಸ್, ಅದೆಲ್ಲ ಅದು ಒಂಥರ ರೋಮ್ಯಾಂಚನ. ಇರಲಿ, ನಿಮಗೆ ಏನು ಅನಿಸುತ್ತೆ ಈ
ಆಮೇಲೆ ಇನ್ನೊಂದು ನಾನು ಹೇಳೋದಕ್ಕೆ ಏನು ಬಂದೆ ಅಂದರೆ ಈ ಅವತಾರ ಸಿನಿಮಾಗಳನ್ನು ನಾರ್ಮಲ್ ಪೀಪಲ್ಸ್ ನೋಡಲ್ಲ, ನನಗೆ ಗೊತ್ತಿರೋ ಹಾಗೆ. ಮಾಸ್ ಪೀಪಲ್ಸು ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಅಂತ ಏನಿರ್ತಾರಲ್ಲ ಆ ಜನಗಳೇ ಈ ಅನಿಮೇಟೆಡ್ ಮೂವಿ ಆಗಿರ್ಬೋದು, ಈ ಥರ ಹಾಲಿವುಡ್ ಮೂವೀಸು, ಅವತಾರ್ ಮೂವೀಸ್ಗಳನ್ನ ನೋಡೋದು. ಸೊ ಮಲ್ಟಿಪ್ಲೆಕ್ಸ್ಗಳು ಮಾತ್ರ ಹೌಸ್ಫುಲ್ ಆಗಿರುತ್ತೆ. ಸಿಂಗಲ್ ಸ್ಕ್ರೀನಲ್ಲಿ ಇಂಥ ಸಿನಿಮಾಗಳು ಓಡೋದು ಸ್ವಲ್ಪ ಕಡಿಮೆ, ಜನ ನೋಡೋದು ಕಡಿಮೆ. ನಾನು ಕೂಡ ಹೋಗಿ ನೋಡಲ್ಲ, ಇದರಲ್ಲೆಲ್ಲ ಬಂದ ನೋಡ್ತೀನಿ. ಬಟ್ ಇವೆಲ್ಲ ಒಂಥರ ರೋಮಾಂಚನಗೊಳಿಸುತ್ತೆ. ಬಿಗ್ ಬಜೆಟ್ಟು, ಒಂದು ಹೊಸ ಲೋಕವನ್ನು ತೆರೆದಿಡೋದ್ರಿಂದ ನಿಜಾನೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗಳೇ ಇದಕ್ಕಿರೋದು. ಸೊ ಇದೇನು ಇದಕ್ಕಿದ್ದಂಗೆ ಅವತಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರೆ ಇಲ್ಲ, ಅದು ಸಿನಿಮಾ ಒಂದು ಯಾವ ಸಿನಿಮಾ ಆದ್ರೇನು ಒಂಥರ ವಿಭಿನ್ನ. ಯಾಕಂದ್ರೆ ಜೇಮ್ಸ್ ಕ್ಯಾಮರನ್ ಒಳ್ಳೆ ಇದು. ಸೊ ನೀವು ನೋಡ್ತೀರಾ ಅನ್ಕೊಂಡ್ರೆ ನೋಡಿ, ಅದರಲ್ಲೇನಿದೆ, ಯಾರೇನು ನೋಡಬಾರ್ದು ಅಂತ ಏನಿಲ್ಲ, ನಾನೇನು ಕಟ್ಟಕ್ಕಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಯಾವ ಸಿನಿಮಾ ಜಗತ್ತು ಎಲ್ಲರೂ ನೋಡ್ಬೋದು. ಅದ್ರ ಬಗ್ಗೆ ಏನು ಇಲ್ಲೇನೋ ಕನ್ನಡ ನಮ್ಮ ಸಿನಿಮಾಗಳನ್ನ ನೋಡಿ ಅಂತ ಯಾರು ಇಲ್ಲೇನು ಇದು ಮಾಡಲ್ಲ. ಯಾರ್ಯಾರಿಗೆ ಯಾವ ಭಾಷೆ ಸಿನಿಮಾ ಇಷ್ಟ ಆಗುತ್ತೋ ಅದು ನೋಡ್ಬೋದು. ನಾನು ಕೂಡ ನೋಡ್ತೀನಿ, ಅದರಲ್ಲೆಲ್ಲ ಅದರಲ್ಲೇನು ತಪ್ಪೇನಿಲ್ಲ ಅಂತ ನಾನು ಅನ್ಕೋತೀನಿ. ಒಂದು ಹೊಸ ವರ್ಲ್ಡ್ ಕ್ರಿಯೇಟ್ ಮಾಡುತ್ತಲ್ಲ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗಳೇ. ಬಟ್ ರೇಟು ಅದೇ ರೀತಿನೇ, ರೇಟು ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಇನ್ನೊಂದು ಹೇಳೋದು ಮರ್ತೆ, ಅದೇ ಮುಂದಿನ ವಾರ ಅಂದರೆ ಮುಂದಿನ ಶುಕ್ರವಾರ ಕ್ರಿಸ್ಮಸ್ ಹಬ್ಬಕ್ಕೆ ಮ್ಯಾಕ್ಸ್ ಮತ್ತು 45 ಸಿನಿಮಾ ಬರ್ತಾ ಇದೆ ಅನ್ನೋದು ವಿಚಾರ ಗೊತ್ತಿದೆ ಆಲ್ರೆಡಿ. ಇನ್ನೊಂದೇನೆಂದರೆ ನಂದಕಿಶೋರ್ ಅವರು ಡೈರೆಕ್ಷನ್ ಮಾಡಿರೋ ಮಲಯಾಳಂ ಮೂವಿ, ಮೋಹನ್ ಲಾಲ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಋಷಭ ಸಿನಿಮಾ. ಆ ಸಿನಿಮಾನು ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಆ ಸಿನಿಮಾ ಟ್ರೈಲರ್ ಎಲ್ಲ ನೋಡಿದಾಗ ಸಮರ್ಜಿತ್ ಲಂಕೇಶ್, ಗೌರಿ ಸಿನಿಮಾ ಅಂದರೆ ಇಂದ್ರಜಿತ್ ಲೋಕೇಶ್ ಅವರ ಮಗ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಈ ಥರ ಕನ್ನಡ ಕಲಾವಿದರು ಇದ್ದಾರೆ. ಆಮೇಲೆ ನಮ್ಮ ಸಾಯಿ ಕುಮಾರ್ ಅವರ ತಮ್ಮ ಅವರು, ಅಯ್ಯಪ್ಪ ಪಿ ಶರ್ಮಾ ಅವರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕನ್ನಡದ ಪ್ರತಿಭೆಗಳೇ ಸೇರಿ ಮಾಡಿರೋ ಒಂದು ಮಲಯಾಳಂ ಮೂವಿ, ಅದು ಕೂಡ ಪ್ಯಾನ್ ಇಂಡಿಯಾ ಮೂವಿ. ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ಸೊ ಅಂದರೆ ಆಶ್ಚರ್ಯ ಅನ್ನೋದಕ್ಕಿಂತ ಹೆಚ್ಚಿಗೆ ಅಂದರೆ ಅವರು ಸಿನಿಮಾ ಮಾಡಿದ್ದಾರೆ, ಕನ್ನಡ ಟೆಕ್ನಿಷಿಯನ್ಸ್ಗಳು ಕಲಾವಿದರು ಸೇರ್ಕೊಂಡು ಮಾಡಿರೋ ಒಂದು ಮಲಯಾಳಂ ಮೂವಿ. ಅದು ಪ್ಯಾನ್ ಇಂಡಿಯಾ ಮೂವಿನೇ, ಅದು ವರ್ಲ್ಡ್ ವೈಡ್ ಅದು ಇಲ್ಲ, ಇನ್ ಇಂಡಿಯಾನೇ ಬಿಡುಗಡೆ ಆಗ್ತಾ ಇದೆ. ಸೊ ಹೀಗಾಗಿ ಈ ಮ್ಯಾಕ್ಸು ನಮ್ಮದೇ, 45 ನಮ್ಮದೇ, ಋಷಭನು ನಮ್ಮದೇ ಅಂತಲೇ ಹೇಳ್ಬೋದು. ಡಬ್ಬಿಂಗ್ ಸಿನಿಮಾ ಅದು. ಸೊ ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಅದು ಇಷ್ಟ ಆಯಿತು ಡಬ್ ಮಾಡಿ. ಯಾಕಂದರೆ ಕನ್ನಡ ಡೈರೆಕ್ಟ್ರೇ ಅಲ್ವಾ, ಹೀಗಾಗಿ ಇರಲಿ. ಎಲ್ಲ ಸಿನಿಮಾಗೂ ಆಲ್ ದ ಬೆಸ್ಟ್, ಒಳ್ಳೇದಲ್ಲಿ ನನ್ನ ಕಡೆಯಿಂದ. ನೀವು ಯಾವ ಸಿನಿಮಾ ನೋಡ್ತೀರಾ ಅಂತ ಹೇಳಿ. ಬಟ್ ಏನು ಬೇಜಾರು ಅಂದರೆ ಅದೇ ನಾನು ಈಗ ತಾನೇ ಡಿಸ್ಕಸ್ ಮಾಡಿರ್ತಾರೆ, ಟಿಕೆಟ್ ರೇಟು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ನಮ್ಮತ್ತೆ ಮಿಡಲ್ ಕ್ಲಾಸ್ಗಳಿಗೆ ಸ್ವಲ್ಪ ಕಷ್ಟ ಅದು. ಇರಲಿ, ನಿಮ್ಗೇನು ಅನ್ಸುತ್ತೋ, ನೀವು ಯಾವ ಸಿನಿಮಾ ನೋಡ್ತೀರೋ ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ ನೋಡೋಣ.